ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹುಂಡಿ ಕಾಸು ಕದ್ದಿರುವಂತಹ ಪ್ರಕರಣ ಇದೆಯಲ್ಲ, ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಒಂದು SIT ಅನ್ನ ನೇಮಿಸಿದೆಯಲ್ಲ, ಆ SIT ತನ್ನ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಆ ವರದಿಯನ್ನ ಸಾರ್ವಜನಿಕಗೊಳಿಸಲಾಗಿದೆ. ಸೊ ಆ ವರದಿಯಲ್ಲಿ ಯಾವೆಲ್ಲ ಅಂಶಗಳಿದಾವೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮುಖ್ಯವಾದ ಅಂಶಗಳು ಮತ್ತು ಆ ಅಂಶಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಇದು ಸಣ್ಣ ಪುಟ್ಟ ಎಣಿಕೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಿಬ್ಬಂದಿಯಿಂದ ನಡೆದಿರುವ ದರೋಡೆಯಲ್ಲ. ಇದೊಂದು ವ್ಯವಸ್ಥಿತವಾಗಿ ಮೇಲಿಂದ ಕೆಳಗಿನವರೆಗೆ ಅಥವಾ ಮೇಲೆ ಇರುವಂತಹ ಅತಿ ಎತ್ತರದಲ್ಲಿರುವಂತಹ ವ್ಯಕ್ತಿಗಳು, ನಾವೇ ಈ ರಾಮ ಮಂದಿರದ ಇನ್ಚಾರ್ಜ್ ಅಂತ ಓಡಾಡಿಕೊಂಡಿರುವಂತಹ ವ್ಯಕ್ತಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲದೆ ಹೋದ್ರೆ ಅಂತಹ ಒಂದು ಲೋಪಗಳು ಕಂಡುಬರಲು ಸಾಧ್ಯನೇ ಇಲ್ಲ. ಆ ಲೋಪಗಳನ್ನ SIT ಪಟ್ಟಿ ಮಾಡಿದೆ. ಆದರೆ ವಿಶೇಷ ಏನು ಗೊತ್ತಾ, ಆ ದೇವಸ್ಥಾನದ ಸರ್ವ ಆಗಿದ್ದಂತಹ, ಎಲ್ಲವೂ ನಾನೇ ಅಂತ ಓಡಾಡ್ಕೊಂಡಿದ್ದಂತಹ, ಅಷ್ಟು ಅಧಿಕಾರ ಹೊಂದಿದ್ದಂತಹ ಅಲ್ಲಿನ ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಆತನ ಹೆಸರು 9 ಪುಟಗಳ ಈ ಮಧ್ಯಂತರ ವರದಿಯಲ್ಲಿ ಎಲ್ಲೂ ಇಲ್ಲ. ಆತನ ಹೆಸರೇ ಇಲ್ಲ. ನೋ ವೇ, ನಾವು ಹಾಕಲ್ಲ ಅನ್ನೋ ಹಠ SITಗೆ. ಸೊ ಏನಿದೆ ಈ ವರದಿಯಲ್ಲಿ ವಿವರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಇದ್ದಕ್ಕಿದ್ದ ಹಾಗೆ ಒಂದು ಸ್ಫೋಟಕ ಸುದ್ದಿಗಳು ಬರೋದಕ್ಕೆ ಶುರುವಾಯಿತು. ಏನಂದ್ರೆ, ರಾಮ ಮಂದಿರದ ಹುಂಡಿ ಹಣವನ್ನು ಕದ್ದು ಬಿಟ್ಟಿದ್ದಾರೆ. ಹುಂಡಿ ಹಣವನ್ನ ಕದ್ದು ಬಿಟ್ಟಿದ್ದಾರೆ. ಆ ನಂತರ ಇಡೀ ದೇಶದಲ್ಲಿ ಚರ್ಚೆ ಆರಂಭ ಆದಾಗ, ಅಖಿಲೇಶ್ ಯಾದವ್ ಆಪಾದನೆಗಳನ್ನ ಆರಂಭಿಸಿದಾಗ ಇವರೆಲ್ಲ ಕಟ್ಟುಕತೆಗಳನ್ನ ಕಟ್ಟಿದ್ರು. ಓ ನೋ ವೇ, ಆ ರೀತಿ ಆಗಕ್ ಸಾಧ್ಯನೇ ಇಲ್ಲ. ನಾವೆಲ್ಲ ದೈವಾಂಶ ಸಂಭೂತರ ಕೈಯಲ್ಲಿ ಕೊಟ್ಟಿರೋದನ್ನ, ಅವರು ಎಲ್ಲೆಲ್ಲಿಂದನೋ ಹುಟ್ಟಿರೋರವರು, ಅವರು ಏನು ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ. ಬಟ್ ನಿಧಾನಕ್ಕೆ ಕ್ರಮೇಣ ಅದು ಆಚೆ ಬಂತು. ದೊಡ್ಡ ಹಗರಣ ಆಗೋಯ್ತದು. ಆರಂಭದಲ್ಲಿ 5ರಿಂದ 7.5 ಕೋಟಿ ಅಂತಿದ್ದಂತಹ ಹಗರಣ ಈಗ ಸಾವಿರಾರು ಕೋಟಿಗಳಿಗೆ ಹೋಗಿ ನಿಂತ್ಕೊಂಡಿದೆ. ಸೊ ಅದಕ್ಕಾಗಿ ಒಂದು SIT ಅನ್ನ ನೇಮಿಸಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ. ಅದನ್ನ ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಅಂತ ಅದೊಂದು FIR ಹಾಕಿ ಒಂದು 8 ಜನರನ್ನ ಬಂಧಿಸಿ ಜೈಲು ಕಟ್ಟಿದೆ. ಅದರಲ್ಲಿ ಮುಖ್ಯವಾದ ವ್ಯಕ್ತಿ ಅಂದ್ರೆ ಅಲ್ಲಿನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಅವನ ಡ್ರೈವರ್. ಬರ್ತೀನಿ ಅವನ ಪವರ್ ಹೇಗಿತ್ತು ಆ ಡ್ರೈವರ್ದು ಅನ್ನೋದನ್ನ. ಸೊ ಮೊದಲಿಗೆ ನಾವು ನೋಡಬೇಕಾಗಿರುವಂತಹದ್ದು ಆ SIT ಯಲ್ಲಿರುವಂತಹ ಪ್ರಮುಖ ಅಂಶಗಳು, ಅಂದ್ರೆ ಯಾವೆಲ್ಲ ಲೋಪಗಳು ಈ ಹಗರಣಕ್ಕೆ ಕಾರಣ ಆದವು ಅನ್ನೋದನ್ನ ಪಟ್ಟಿ ಮಾಡಿದ್ದಾರೆ ಅವರು. ಸೊ ಆ ಲೋಪಗಳಲ್ಲಿ ಪ್ರಮುಖವಾಗಿರುವಂತಹವು, ಆ ದೇವಸ್ಥಾನದ ಸಿಬ್ಬಂದಿ ಇನ್ಕ್ಲೂಡಿಂಗ್ ಹಣ ಎಣಿಸುವಂತಹ ಸಿಬ್ಬಂದಿಯನ್ನು ಒಳಗೊಂಡಂತೆ ಯಾರೂ ಸಹ ಒಳಗಡೆ ಬರಬೇಕಾದ್ರೆ ಅಥವಾ ಹೊರಗಡೆ ಹೋಗಬೇಕಾದ್ರೆ ದೇವಸ್ಥಾನದಿಂದ ತಪಾಸಣೆಯೇ ಇಲ್ಲ. ಸುಮ್ಮನೆ ಒಂದು ಬಸ್ ಸ್ಟ್ಯಾಂಡ್ಗೆ ಹೋದಂಗೆ ಹೋಗೋದು, ವಾಪಸ್ ಬರೋದು. ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು, ಎಲ್ಲಿ ಬೇಕಾದ್ರೂ ಹೋಗೋದು ಬರೋದು. ಯಾರ್ದು ತಪಾಸಣೆನೇ ಇಲ್ಲ. ಒಳಗಡೆ ಹೋಗ್ಬೇಕಾದ್ರೂ ಒಂದು ಚೆಕ್ಕಿಂಗ್ ಇಲ್ಲ, ಹೊರಗಡೆ ಬರಬೇಕಾದ್ರೂ ಚೆಕ್ಕಿಂಗ್ ಇಲ್ಲ. ಅದು ಮೊದಲನೇ ಪಾಯಿಂಟ್ ಅನ್ನ SIT ಹೇಳ್ತಾ ಇದೆ, ತಪಾಸಣೆಯೇ ಇಲ್ಲ ಅಂತ. ಎರಡನೇದು, ಅಲ್ಲೊಂದು ನಿಯಮ ಇತ್ತು. ಕಾಸು ಎಣಿಸುವ ಸಿಬ್ಬಂದಿ ಅವರು ಹಾಕಿಕೊಳ್ಳುವ ಸಮವಸ್ತ್ರ ಅಥವಾ ವಸ್ತ್ರಗಳಲ್ಲಿ ಜೇಬು ಇರಬಾರದು, ಜೇಬಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ ಅಂತ. ಬಟ್ ಆ ನಿಯಮವನ್ನ ಯಾರೂ ಪಾಲಿಸ್ತಾ ಇರ್ಲಿಲ್ವಂತೆ. ಅವರು ಇಷ್ಟಕ್ಕೆ ಬಟ್ಟೆಗಳ ಹಾಕೊಂಡು ಬರ್ತಿದ್ರು, ಹೇಗೆ ಬೇಕೋ ಹಾಗೆ ಬರ್ತಿದ್ರು, ತಪಾಸಣೆನೂ ಇಲ್ಲ. ಆರಾಮಾಗಿ ಬರೋರು, ಆರಾಮಾಗಿ ಹೋಗೋರು, ಅವ್ರ ಇಷ್ಟ, ಅವ್ರ ಅಪ್ಪನ ಮನೆ ಆಸ್ತಿ ಅಲ್ವಾ ಅದಕ್ಕೆ. ಇನ್ನು ಆ ಸಿಬ್ಬಂದಿ ಬರಬೇಕಾದ್ರೆ ಅಥವಾ ಹೊರಗಡೆ ಹೋಗಬೇಕಾದ್ರೆ ಯಾವುದೇ ವಸ್ತುಗಳನ್ನು ಒಳಗಡೆ ತರಬಾರ್ದು, ಹೊರಗಡೆ ಎತ್ಕೊಂಡು ಹೋಗ್ಬಾರ್ದು. ವೈಯಕ್ತಿಕ ವಸ್ತುಗಳನ್ನು ತರಬಾರ್ದು, ಮೊಬೈಲನ್ನು ತರಬಾರ್ದು ನಿಯಮದ ಪ್ರಕಾರ. ಆದ್ರೆ ಅವರು ಏನು ಬೇಕಾದ್ರೂ ತಗೊಂಡು ಹೋಗ್ತಿದ್ರಂತೆ ಒಳಗಡೆಗೆ, ಏನ್ ಬೇಕಾದ್ರೂ ತಗೊಂಡು ಹೊರಗಡೆ ಹೋಗ್ತಿದ್ರು. ಚೆಕ್ಕಿಂಗ್ ಇರ್ಲಿಲ್ಲ. ಏನೇನೋ ಅವ್ರಿಗೆ ಬೇಕಾಗಿದ್ದ ವಸ್ತುಗಳೆಲ್ಲ ಜೊತೆಲಿ ತಗೊಂಡು ಹೋಗ್ತಿರೋ. ಮೊಬೈಲ್ ಬೇಕಾ, ಮೊಬೈಲ್ ಇನ್ನೇನಾದ್ರು ಕೈಲಿ ಹಿಡ್ಕೊಂಡು ಹೋಗ್ಬೇಕಾ, ಹಿಡ್ಕೊಂಡು ಹೋಗೋದು. ತಿಂಡಿ ಬೇಕಾ, ಹಿಡ್ಕೊಂಡು ಹೋಗೋದು. ಜ್ಯೂಸು ಪಾಸು ಏನ್ ಬೇಕು ತಗೊಂಡು ಹೋಗೋದು. ನಾವು ಸ್ಟಾಫ್ ಇಲ್ಲಿ, ನಮ್ಮದಿದು, ನಮ್ಮ ಅಪ್ಪನ ಆಸ್ತಿ, ಹಂಗೆ ಇದ್ರು ಅಲ್ಲಿ. ಆಮೇಲೆ ಹುಂಡಿ ಹಣವನ್ನ ಒಂದೊಂದು ಹುಂಡಿದು ಸಪ್ರೇಟ್ ಅಕೌಂಟ್ ಮಾಡ್ತಿರ್ಲಿಲ್ವಂತೆ. ಸುಮಾರು ಹುಂಡಿಗಳು ಇಟ್ಟಿರ್ತಾರಲ್ಲ ಬೇರೆ ಬೇರೆ ದ್ವಾರಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ.
ಬೇರೆ ತಿರುಪತಿ ಅಥವಾ ಬೇರೆ ದೇವಸ್ಥಾನಗಳಲ್ಲೆಲ್ಲ ಒಂದೊಂದು ಹುಂಡಿದು ಸಪರೇಟ್ ಸೆಕ್ಷನ್ ಇರುತ್ತೆ. ಅದರಲ್ಲಿ ಎಷ್ಟು ಬಂತು ಅದ್ರ ಎಣಿಕೆ ಆಗುತ್ತೆ, ಲೆಕ್ಕ ತೋರಿಸ್ತಾರೆ, ಎಲ್ಲ ಆಗುತ್ತೆ. ಇಲ್ಲ ಹಂಗಲ್ಲ, ಎಲ್ಲಾ ಹುಂಡಿಗಳು ತಗೊಂಡ್ ಬಂದು ಒಂದ್ ಕಡೆ ಗುಡ್ಡೆ ಹಾಕ್ಬಿಡೋದು. ಸೊ ಅಲ್ಲಿ ಏನೋ ಒಂದು ಗೋಲ್ಮಾಲ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ. ಸೊ ಹುಂಡಿವಾರು ಎಣಿಕೆ ಇರ್ಲಿಲ್ಲ, ಎಲ್ಲಾ ಹುಂಡಿಗಳು ತಗೊಂಡು ಬಂದು ಹಾಕ್ಬಿಡೋದು. ಅದಕ್ಕೊಂದು ರಿಜಿಸ್ಟ್ರು ಇಟ್ಕೊಂಡಿರ್ಲಿಲ್ಲ, ಯಾವ ಹುಂಡಿಯಿಂದ ಎಷ್ಟೊತ್ತಿಗೆ ಎಲ್ಲಿ ತಂದು ಬಿಸಾಕಿದ್ವಿ, ಎಲ್ಲಿ ಸುರಿದ್ವಿ, ಎಷ್ಟು ಸುರಿದ್ವಿ, ನೋ ನಥಿಂಗ್, ನೋ ರೆಕಾರ್ಡ್ಸ್. ಎಲ್ಲ ಒಟ್ಟಿಗೆ ಬಂದ್ಮೇಲೆ ಒಂದ್ಸಲ ಎಣಿಸ್ಬಿಟ್ಟು ಅದನ್ನ ಬ್ಯಾಂಕ್ ಕಟ್ತೀವಿ ಅಂತ ತಗೊಂಡು ಹೋಗೋದು ಅಷ್ಟೇ. ಒಂಥರ ಏನು ಸಿಸ್ಟಮೇ ಇಲ್ಲದಂತಹ ಒಂದು ರಾಬರಿ ಇದು. ಏನ್ ಬೇಕಾದ್ರೂ ನಡೀತಾ ಇತ್ತಲ್ಲಿ, ಅಂತಹದ್ದೊಂದು ನಡೀತಿತ್ತು ಅಂತ SIT ವರದಿಯಲ್ಲಿ ಹಾಕಿದ್ದಾರೆ. ಆಮೇಲೆ ಬಯೋಮೆಟ್ರಿಕ್ ವ್ಯವಸ್ಥೆ ಇಟ್ಕೊಂಡಿದ್ರು. ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಬೆರಳಿಕ್ಬಿಟ್ಟು ಕ್ವಿಂಕ್ ಅನ್ನತ್ತೆ, ಹೋಗೋದು ಬರೋದು, ಅದು ದಾಖಲೆ ಆಗ್ತಿತ್ತು. ಅದನ್ನ ಯಾರು ಬಳಸ್ತಾನೆ ಇರ್ಲಿಲ್ವಂತೆ. ಇತ್ತು, ಬಳಸ್ತಿರ್ಲಿಲ್ಲ. ಬಯೋಮೆಟ್ರಿಕ್ ಸಿಸ್ಟಮ್ನ ಬಳಸ್ತಾ ಇರ್ಲಿಲ್ಲ ಸರಿಯಾಗಿ. ಎಣಿಸೋ ಜಾಗದಲ್ಲಿ ಕಾಸು ಎಣಿಸ್ತಾರಲ್ಲ, ಆ ಜಾಗದಲ್ಲಿ ತಿಂಡಿ ಪಾನೀಯ ಏನು ಇಟ್ಕೊಳ್ಬಾರ್ದಾಗಿತ್ತು. ಸ್ಟ್ರಿಕ್ಟ್ ಆಗಿ ಕೂತ್ಕೊಂಡು ಎಣಿಕೆ ಕಾರ್ಯ ಮಾತ್ರ ಮಾಡಬೇಕಿತ್ತು. ಬಟ್ ಇವರು ಪಕ್ಕದಲ್ಲಿ ತಿಂಡಿ ತೀರ್ಥ ಇನ್ನೇನೋ ಕುಡಿಯೋದಕ್ಕೆ ಏನು ಬೇಕೋ ಇಟ್ಕೊಂಡು ಆರಾಮಾಗಿ ಎಣಿಕೆ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ರಂತೆ ಸಿಬ್ಬಂದಿ. ಅಲ್ಲಿ ಕಾಸು ಎಣಿಸ್ತಾನೆ ತಿಂಡಿ ತಿನ್ಕೊಂಡು ಇರ್ತಿದ್ರಂತೆ. ಈ ಒಂದು ಆಪಾದನೆಯನ್ನ SIT ಅದರ ರಿಪೋರ್ಟ್ ಅಲ್ಲಿ ಮಾಡ್ತಾ ಇದೆ. ಇನ್ನು ಮುಖ್ಯವಾಗಿ ಮಾಡಿರುವಂತಹ ಇನ್ನೊಂದು ಆರೋಪ ಏನು ಅಂದ್ರೆ, CCTVಯನ್ನ ಯಾರು ಗಮನಿಸ್ತಾನೆ ಇರ್ಲಿಲ್ಲ. ಗಮನಿಸ್ತಾ ಇದ್ರು, ಗಮನಿಸಿದ್ರು ಸಹ ನಮಗ್ ಗೊತ್ತು, ನಾವೆಲ್ಲ ಇದ್ರಲ್ಲಿ ಶಾಮಿಲು ಅಂತ ಸುಮ್ಮನೆ ಬಿಡ್ತಿದ್ರು, ಗೊತ್ತಿಲ್ಲ. ಬಟ್ SIT ಹೇಳ್ತಾ ಇದೆ CCTVಯನ್ನ ಬಳಸಲೇ ಇಲ್ಲ ಅವರು. ಇತ್ತು ಅಷ್ಟೇ, ಹೆಸರಿಗೆ ಇತ್ತು ಅಂತ. ಈಗ CCTV ಫುಟೇಜ್ ಅನ್ನ ಇವರು ತಗೊಂಡಿದ್ದಾರೆ SIT ಅವರು. ಆ CCTV ಫುಟೇಜ್ ಅಲ್ಲಿ ಕಳೆದ 35 ದಿನಗಳದ್ದು, 36 ದಿನಗಳದ್ದು ಫುಟೇಜ್ ಇದೆ, ವಿಡಿಯೋ ಇದೆ. ಅದರಲ್ಲಿ ಗಮನಿಸಿ ನೋಡಿದಾಗ ಸುಮಾರು 70 ಸಲ ಹಣ ಯಾರೋ ಒಬ್ರು ಕದ್ಕೊಂಡು ಹೋಗ್ತಿರೋದು ಕಾಣುತ್ತಂತೆ. ಅದರಲ್ಲಿ ಹಣ ಕದ್ಕೊಂಡು ಹೋಗ್ತಿರೋದು ಕಾಣ್ತಾ ಇದೆ ಅದರಲ್ಲಿ CCTVಯಲ್ಲಿ. ಆದ್ರೆ ಆ CCTVನ ಯಾರು ಗಮನಿಸೇ ಇರ್ಲಿಲ್ವಾ, ಅಥವಾ ಗಮನಿಸಿಯೂ ಸಹ ಅದರ ಭಾಗವಾಗಿ ಬಿಟ್ಟಿದ್ರು, ಲೂಟಿಯ ಭಾಗವಾಗಿ ಬಿಟ್ಟಿದ್ರು, ಗೊತ್ತಿಲ್ಲ. ಒಟ್ಟಿನಲ್ಲಿ CCTVಯನ್ನ ಬಳಸಿಲ್ಲ ಇವರು ಅಂತ. ಸೊ ಇಷ್ಟೆಲ್ಲ ಹೇಳ್ಕೊಂಡು ಬರ್ತಾರೆ. ಆಗಾಗ ಅಲ್ಲಿನ ಮುಖ್ಯ ಟ್ರಸ್ಟಿಗಳಲ್ಲಿ ಒಬ್ಬರಾದಂತಹ ಅನಿಲ್ ಮಿಶ್ರಾ ಹೆಸರನ್ನ ಸಿಕ್ಕಾಪಟ್ಟೆ ಮೆನ್ಷನ್ ಮಾಡಿದ್ದಾರೆ ರಿಪೋರ್ಟ್ ಅಲ್ಲಿ. ಅನಿಲ್ ಮಿಶ್ರಾ ಅಲ್ಲಿದ್ರು, ಇಲ್ಲಿದ್ರು, ಅದನ್ನ ನೋಡ್ಬೇಕಾಗಿದ್ದ ಜವಾಬ್ದಾರಿ ಅವ್ರದ್ದಾಗಿತ್ತು, ಇದನ್ನ ನೋಡ್ಬೇಕಾದ ಜವಾಬ್ದಾರಿ ಅವ್ರದ್ದಾಗಿತ್ತು ಅಂತ. ಆದ್ರೆ ಈ ದೇವಸ್ಥಾನವನ್ನ ಒಬ್ಬ ವ್ಯಕ್ತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರಲ್ಲ, ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲೇ ಕೂತಿದ್ರಲ್ಲ, ಏನು ಆ ವ್ಯಕ್ತಿಯ ಬಗ್ಗೆ ಹೊಗಳಿದ್ದೇ ಹೊಗಳಿದ್ದು. ಗೋಧಿ ಮಾಧ್ಯಮಗಳು, ಈ ಮನುವಾದಿ ಮಾಧ್ಯಮಗಳು ಹೊಗಳಿದ್ದು. ಯಾರ ಬಗ್ಗೆ ನಾನು ಮಾತಾಡ್ತಿರೋದು? ಚಂಪತ್ ರಾಯ್ ಬಗ್ಗೆ. ಆ ವ್ಯಕ್ತಿ ಜೀವನವನ್ನೇ ಪರಿತ್ಯಾಗ ಮಾಡ್ಬಿಟ್ಟಿದ್ದಾರೆ ರಾಮ ಮಂದಿರಕ್ಕಾಗಿ. ರಾಮ ಮಂದಿರದಲ್ಲೇ ಇರ್ತಾರೆ ಯಾವಾಗ್ಲೂ, ಅದೇ ಅವ್ರಿಗೆ ಸರ್ವಸ್ವ. ಈ 24 ಗಂಟೆ ಕೆಲಸ ಮಾಡ್ತಾರೆ ಅಂತ. ಎಲ್ಲ ನಡೆದಿರೋದು ಆ ವ್ಯಕ್ತಿಯ ಇನ್ಚಾರ್ಜ್ನಲ್ಲೇ. ಆದ್ರೆ ಆ ವ್ಯಕ್ತಿಯ ಹೆಸರು ಈ 9 ಪುಟಗಳ SITಯ ಮಧ್ಯಂತರ ವರದಿಯಲ್ಲಿ ಎಲ್ಲೂ ಇಲ್ಲ, ಮೆನ್ಷನ್ ಮಾಡಿಲ್ಲ. ಅನಿಲ್ ಮಿಶ್ರಾ ಹೆಸರು ಮಾತ್ರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದನ್ನ ನೋಡ್ಕೊಂಡಿಲ್ಲ, ಅದನ್ನ ನೋಡ್ಕೊಂಡಿಲ್ಲ ಅನಿಲ್ ಮಿಶ್ರಾ ಅಂತ. ಬಟ್ ಎಲ್ಲವನ್ನೂ ಗಮನಿಸಬೇಕಾಗಿದ್ದಂತಹ ಚಂಪತ್ ರಾಯ್ ಹೆಸರು ಮಾತ್ರ ಇಲ್ಲವೇ ಇಲ್ಲ. ಅಲ್ಲಿಗೆ ಸ್ಪಷ್ಟವಾಗಿ ಅರ್ಥ ಆಗೋದು, ಚಂಪತ್ ರಾಯ್ನ ಬಚಾವ್ ಮಾಡೋದಕ್ಕೆ ಎಲ್ಲ ತಂತ್ರಗಳನ್ನು ಸಹ ಹೂಡಲಾಗಿದೆ. ನಾನು ಈ ಹಿಂದಿನ ವಿಡಿಯೋಗಳಲ್ಲೇ ಹೇಳಿದೆ, ಯಾಕೆ ಚಂಪತ್ ರಾಯ್ನ ಬಚಾವ್ ಮಾಡ್ತಾರೆ ಇವರು ಅಂದ್ರೆ, 2 ಕಾರಣ. ಡಬಲ್ ಇಂಜಿನ್ ವ್ಯಕ್ತಿ ಆತ. ಒಂದು RSS ನ ವ್ಯಕ್ತಿ, RSS ನ ಪ್ರಮುಖ ನಾಯಕರಲ್ಲಿ ಒಬ್ಬ. ಇನ್ನೊಂದು ಬ್ರಾಹ್ಮಣ. ಈ 2 ಸಾಕು. ಒಂದೇ ಆಗಿದ್ದಿದ್ರೆ ಅರೆಸ್ಟ್ ಮಾಡಿರೋರು ಇಷ್ಟೊತ್ತಿಗೆ. 2 ಇದೆಯಲ್ಲ, ಡಬಲ್ ಇಂಜಿನ್ ಇದೆಯಲ್ಲ, ಮುಟ್ಟಬಾರ್ದು. ಏನಾದ್ರು ಮುಟ್ಟಬಿಟ್ರೆ RSS ಅವಮಾನ, ಈ ಕಡೆ ಬ್ರಾಹ್ಮಣರ ಸಿಟ್ಟ ಆಗ್ಬಿಡ್ತಾರೆ. ಸೊ ಆ ವ್ಯಕ್ತಿನ ಏನು ಮಾಡಬಾರ್ದು. SIT ವರದಿಯಲ್ಲಿ ಹೆಸರು ಇಲ್ಲ. ಕನಿಷ್ಠ ಒಂದು ಬಾರಿ ಅಟ್ಲೀಸ್ಟ್ ಹೇಳ್ಬೇಕಲ್ಲ, ಇಂಥವ್ರು ಇನ್ಚಾರ್ಜ್ ಅಲ್ಲಿ ನಡೀತಾ ಇತ್ತಿದ್ದು. ನೋ, ಅದೂ ಇಲ್ಲ. ಸಂಪೂರ್ಣವಾಗಿ ಅವರ ಹೆಸರು, ಆ ವ್ಯಕ್ತಿಯ ಹೆಸರನ್ನೇ ಹಾಕಿಲ್ಲ ಅಲ್ಲಿ. ಅವನು ಯಾರು, ಇದ್ನ ಇಲ್ವಾ ಅಲ್ಲಿ ಅನ್ನೋದ್ರ ಬಗ್ಗೆನೇ ಮೆನ್ಷನ್ ಇಲ್ಲ ಅಲ್ಲಿ. ಸೊ ಅಲ್ಲಿಗೆ ಈ ವರದಿ, ಈ ತನಿಖೆ ಎಷ್ಟು ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೋದು. ಇನ್ನು ಅವನ ಡ್ರೈವರ್ ಯಾರ ಹೆಸರನ್ನಲ್ಲಿ ಹಾಕಿಲ್ವಲ್ಲ, ಯಾರು ಚಂಪತ್ ರಾಯ್ ಅನ್ನೋ ಅವನ ಹೆಸರು, ಅವನೇ ಇನ್ಚಾರ್ಜ್ ಆಗಿದ್ರು ಹಾಕಿಲ್ವಲ್ಲ, ಅವನ ಡ್ರೈವರ್ದು ಪವರ್ ನೋಡ್ರಿ.
ಹುಂಡಿಗಳ ಕೀಗಳು ಅವನ ಬಳಿ ಇತ್ತಂತೆ, ಅವನ ಹತ್ರನೇ ಇರ್ತಿತ್ತಂತೆ. ಚಂಪತ್ರ ಹೇಳ್ತಾನೆ, ಅದು ನನಗೆ ಗೊತ್ತೇ ಇಲ್ಲ, ಐ ಡೋಂಟ್ ನೋ, ಹೇಗೋ ಅವನು ಇಟ್ಕೊಂಡಿದ್ನ, ಹೌದಾ ಅಂತ ಚಂಪತ್ರ ಕತೆ ಹೊಡಿತಾನೆ. ಎಲ್ಲ ಆದ್ಮೇಲೆ ರಾಜೀನಾಮೆ ಕೊಟ್ಟು ಸೈಲೆಂಟ್ ಹೋಗ್ಬಿಟ್ಟವನೆ. ರಾಜೀನಾಮೆ ಅಕ್ಸೆಪ್ಟ್ ಆಗ್ಬಿಟ್ಟಿದೆ. ರಾಜೀನಾಮೆ ಕೊಟ್ಟ, ಸೈಲೆಂಟ್ ಆಗಿ ಹೊರಟೆ ಹೋದ ಅವನು. ಈ SIT ಅಲ್ಲಿ ಅವನ ಹೆಸರೇ ಇಲ್ಲ, ಅಲ್ಲಿಗೆ ಅವನು ಬಚಾವ್ ಅಂತೆಲ್ಲ ಹೇಳ್ಬೇಕು ಈ ಕ್ಷಣಕ್ಕೆ. ಮುಂದೆ ಏನಾದ್ರು ಕ್ರಮ ತಗೊಳ್ತಾರ ಗೊತ್ತಿಲ್ಲ, ಬಟ್ ಈ ಕ್ಷಣಕ್ಕೆ ಆತ ಬಚಾವ್. ಆತನ ಡ್ರೈವರು ಯಾರು, ಟೀನು ಯಾದವ್ ಅನ್ನುವಂಥವನು ಕೀನೇ ಇಟ್ಕೊಂಡಿದ್ದಂತೆ. ಎಲ್ಲ ಹುಂಡಿಗಳದ್ದು ಕೀ ಅವನ ಹತ್ರ ಇರ್ತಿತ್ತಂತೆ. ಅವನಿಗೆ ಯಾವ ಅಧಿಕಾರನೂ ಇರಲಿಲ್ಲ, ಯಾವ ಜವಾಬ್ದಾರಿನೂ ಇರಲಿಲ್ಲ. ಅವನು ಡ್ರೈವರ್ ಅಷ್ಟೇ. ಅವನು ಆಕ್ಚುಲಿ ಹಣ ಎಣಿಸೋ ಜಾಗಕ್ಕೂ ಬರೋ ಹಾಗಿರ್ಲಿಲ್ಲ, ಬಟ್ ಬರ್ತಿದ್ದಂತೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಿದ್ದಂತೆ. ಹಣ ಎಣಿಸೋ ಜಾಗದಲ್ಲಿ ಕೂತ್ಕೊಳ್ತಿದ್ದ, ಅಕ್ರಮ ಮಾಡ್ತಿದ್ದ. ಹೆಂಗಿದೆ ನೋಡ್ರಿ. ಅವನಿಗೆ 20,000 ಸಂಬಳ, ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದಂತೆ ಕಳೆದ 2-3 ವರ್ಷದಲ್ಲಿ. ಅಲ್ಲೊಂದು ಸೈಟು, ಇಲ್ಲೊಂದು ಸೈಟು, ಇಲ್ಲೊಂದು ಮನೆ, ಅಲ್ಲೊಂದು ಫ್ಲಾಟು. ಇದು ಯಾವುದೂ ಸಹ ಚಂಪತ್ರಾಯಿಗೆ ಗೊತ್ತಿರ್ಲಿಲ್ವಂತೆ ಪಾಪ. ನೋಡಿ ಎಂತಹ ಅಮಾಯಕ ಈ ಚಂಪತ್ರಾಯಿ. ಇಷ್ಟು ಅಮಾಯಕತ್ವ, ಇಷ್ಟು ಅಮಾಯಕ ದೇವರಂತ ಮನುಷ್ಯನನ್ನು ನಾವು ನೋಡೋಕ್ ಸಾಧ್ಯನೇ ಇಲ್ಲ ಅಂದ್ಬಿಡ್ಬೇಕು. ಆ ಮಟ್ಟಕ್ಕೆ SIT ಅಲ್ಲಿ ಅವನ ಹೆಸರನ್ನೇ ಪ್ರಸ್ತಾಪ ಮಾಡದೆ ಅವನಿಗೆ ಕ್ಲೀನ್ ಆಗಿ ಬಚಾವ್ ಮಾಡ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಈ SIT ನ ಮುಂದೆ ಯಾರು ಚಾಲೆಂಜ್ ಮಾಡ್ತಾರೆ. ಯಾಕಂದ್ರೆ SIT ಅಲ್ಲಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಬಚಾವ್ ಮಾಡೋದಕ್ಕೆ ತನಿಖೆ ಮಾಡ್ತಾರೆ ಅಂದ್ರೆ ಆ SIT ವೇಸ್ಟೇ. ಅದು ಸತ್ಯಾಂಶ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. SIT ಮಾಡಿದ್ದೇನಕ್ಕೆ? ಸತ್ಯಾಂಶ ಹೊರಗಡೆ ಬರೋದಕ್ಕೆ. ಯೋಗಿ ಆದಿತ್ಯನಾಥ್ ಅದನ್ನೇ ಹೇಳಿದ್ದು, SIT ರಚನೆ ಆಗಿದೆ, ದೂದ್ ಕಾ ದೂದ್, ಪಾನಿ ಕಾ ಪಾನಿ. ನೀರು ಹಾಲು ಸಪರೇಟ್ ಆಗತ್ತೆ, ಗೊತ್ತಾಗತ್ತೆ ಯಾರೆಲ್ಲ ತಪ್ಪು ಮಾಡಿದಾರೋ. ಕಂಡು ಹಿಡಿದು ಬಿಡ್ತಾರೆ SIT ಅವರು. ಎಲ್ಲಿ ಹೆಸರೇ ಹಾಕ್ತಿಲ್ವಲ್ಲ. ಸೊ ಅರ್ಥ ಮಾಡ್ಕೊಂಡ್ರೆ ಸರಿ. ರಾಮ ಮಂದಿರವನ್ನ ಈ BJP ಅವರು, RSS ನವರು, ಸಂಘ ಪರಿವಾರ ಯಾಕೆ ಬಳಸ್ಕೊಳ್ಳುತ್ತೆ, ಹೇಗೆ ಬಳಸ್ಕೊಳ್ಳುತ್ತೆ, ಮತ್ತೆ ಅಲ್ಲಿ ಲೂಟಿ ಆದ್ರೂ ಸಹ ಇವ್ರಿಗೆ ಏನು ಅನ್ಸೋದಿಲ್ಲ. ಅಲ್ಲಿಯೂ ಸಹ ಆ ಲೂಟಿಕೋರರನ್ನ ಬಚಾವ್ ಮಾಡೋದಕ್ಕೆ ಇವರು ದಿನ ಬೆಳಗಾದ್ರೆ ಶ್ರಮಿಸ್ತಾ ಇರ್ತಾರೆ. ಶ್ರಮ ಅಂದ್ರೆ ಅಷ್ಟು ಶ್ರಮ ಹಾಕ್ತಾವ್ರೆ ಅಷ್ಟು. ಸೊ ಇದಿಷ್ಟು ರಾಮ ಮಂದಿರದ ತನಿಖೆ ವಿಚಾರವಾಗಿ SIT ಕೊಟ್ಟಿರುವ ಮಧ್ಯಂತರ ವರದಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು.